ಆತ್ಮೀಯ ಮಿತ್ರರೇ ನಮಸ್ಕಾರ. ಇವತ್ತು ಮುಂಬೈಯಲ್ಲಿದ್ದೀನಿ. ಮುಂಬೈಯಲ್ಲಿ ಇವತ್ತು ಮೋಸ್ಟ್ ಇಂಪಾರ್ಟೆಂಟು, ನೀವೇನಾದರೂ ಮುಂಬೈಗೆ ಬಂದರೆ ಲೋಕಲ್ ಟ್ರಾನ್ಸ್ಪೋರ್ಟ್ ಹೇಗೆ ಯೂಸ್ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಈಗ ನಾನಿರೋದು ಬೋರಿವೆಲ್ಲಿ ವೆಸ್ಟ್ ಅನ್ನೋ ಒಂದು ಜಾಗದಲ್ಲಿದ್ದೀನಿ. ಇಲ್ಲಿಂದ ನೋಡಿ ಎದುರುಗಡೆನೆ ರೈಲ್ವೆ ಸ್ಟೇಷನು. ಈಗ ಈ ರೈಲ್ವೆ ಸ್ಟೇಷನ್ಗೆ ಹೋಗೋಣ. ಯಾವುದೇ ಊರಿಗೆ ಹೋದ್ರೂ ನಮಗೆ ಮೊದಲನೇದಾಗಿ ನಮ್ಗೆ ಅರ್ಥ ಆಗಬೇಕಾಗಿರೋದು ಆ ಊರಿನ ಲೋಕಲ್ ಟ್ರಾನ್ಸ್ಪೋರ್ಟ್ ಒಂದು ಅರ್ಥ ಆಗಿಬಿಟ್ರೆ ಆ ಇಡೀ ಊರನ್ನು ನಾವು ಆರಾಮಾಗಿ ಕಮ್ಮಿ ಬಜೆಟಲ್ಲಿ ಸುತ್ತಾಡ್ಬೋದು. ಮೋಸ್ಟ್ ಲೋಕಲ್ ಟ್ರಾನ್ಸ್ಪೋರ್ಟ್ ಬರೀ 5 ರೂಪಾಯಿ 10 ರೂಪಾಯಲ್ಲಿ ನೀವು ಹೇಗೆ ಓಡಾಡ್ಬೋದು, ಇಡೀ ಮುಂಬೈನ ಹೇಗೆ ಸುತ್ತಾಡ್ಬೋದು ಅನ್ನೋ ವಿಚಾರವನ್ನು ತೋರಿಸಲಿಕ್ಕೆ ನಾನು ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಿ. ಮುಂಬೈಯಲ್ಲಿ ಟ್ರೈನ್ ಅಷ್ಟು ಕಮ್ಮಿ ಬಜೆಟಲ್ಲಿ ನೀವು ಇನ್ಯಾವುದೇ ವಿಧಾನದಿಂದನೂ ಸುತ್ತಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನೀವು ಟ್ರೈನಲ್ಲಿ ಹೇಗೆ ಸುತ್ತಾಡ್ಬೋದು, ಟ್ರೈನ್ ಟೈಮ್ ಟೇಬಲ್ ಹೇಗೆ ನಮಗೆ ಸಿಗುತ್ತೆ, ಬಜೆಟ್ ಏನಿದೆ, ಟಿಕೆಟ್ ಹೇಗೆ ಪರ್ಚೇಸ್ ಮಾಡೋದು, ಎಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ಬೋದು, ಮುಂಬೈ ಸುತ್ತಾಡ್ತೀನಿ ಅಂದರೆ ಯಾವ ಸ್ಟೇಷನ್ ನಮ್ಗೆ ಹತ್ರ ಆಗುತ್ತೆ, ಇದನ್ನೆಲ್ಲ ತಿಳಿಸ್ಕೊಡೋಕ್ಕೆ ನಾನು ಇವತ್ತು ನಿಮಗೆ ವಿಡಿಯೋ ಮಾಡ್ತಿದ್ದೀನಿ. ನೀವು ಮುಂಬೈಲಿ ಸುತ್ತಾಡೋದಕ್ಕೆ ಟ್ರೈನ್ ಇದೆ, ಆಟೋ ಇದೆ, ಮತ್ತು ಟ್ಯಾಕ್ಸಿ ಇದೆ, ಮೋನೋ ಟ್ರೈನ್ ಇದೆ, ಬಸ್ ಇದೆ. ಆದರೂ ಕೂಡ ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಟ್ರೈನನ್ನು ಇಲ್ಲಿ ಜನ ಜಾಸ್ತಿ ಉಪಯೋಗಿಸ್ತಾರೆ. ನಾವು ಹೆಂಗೆ ಯಶವಂತಪುರ, ಮೆಜೆಸ್ಟಿಕ್ಕು, ಕೃಷ್ಣರಾಜರಂಜ ಮಾರ್ಕೆಟ್ ಈ ಥರ ಎಲ್ಲ ಓಡಾಡ್ತೀವೋ ಆ ಥರ ಇಲ್ಲಿ ಲೋಕಲ್ಲು ಟ್ರೈನ್ಗಳು ಓಡಾಡುತ್ತೆ. ಆ ಟ್ರೈನ್ ಕೌಂಟರ್ ಇಲ್ಲಿದೆ ನೋಡಿ, ಟಿಕೆಟ್ ಕೌಂಟರ್ ಇಲ್ಲಿದೆ. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ ಮಿಷಿನ್ ಇದೆ ಮತ್ತು ಕೌಂಟ್ರು ಇದೆ. ನೀವು ಯಾವುದ್ರೊಳಗೆ ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ಆದರೆ ಇವತ್ತು ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟು ನಿಮಗೆ ಮಿಷಿನಲ್ಲಿ ಹೇಗೆ ನೀವು ಟಿಕೆಟನ್ನು ಪರ್ಚೇಸ್ ಮಾಡ್ಬೋದು ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿಗೆ ಬಂದ ತಕ್ಷಣವೇ ಈ ಥರ ಡಿಸ್ಪ್ಲೇ ಕಾಣುತ್ತೆ. ಯೂಸ್ ಮ್ಯಾಪು, ಫಾಸ್ಟ್ ಬುಕ್ಕಿಂಗು, ಆಲ್ ಅದರ್ ಸ್ಟೇಷನ್ ಅಂತೆಲ್ಲ ಇರುತ್ತಲ್ಲ. ನೀವಿಲ್ಲಿ ಯೂಸ್ ಮ್ಯಾಪ್ ಹೊಡಿರಿ, ಆಟೋಮೆಟಿಕ್ಕಾಗಿ ನೀವು ಇರೋವಂಥ ಜಾಗನ ಅದೇ ಡಿಟೆಕ್ಟ್ ಮಾಡುತ್ತೆ. ನೀವು ಎಲ್ಲಿಗೆ ಹೋಗಬೇಕು ಅನ್ನೋದೊಂದು ವಿಚಾರ ತಿಳ್ಕೊಂಡ್ರೆ ನೋಡಿ, ಈಗ ನಾನು ಚರ್ಚ್ ಗೇಟ್ಗೆ ಹೋಗಬೇಕು. ಮುಂಬೈನ ಮೋಸ್ಟ್ ಸಿಟಿ ಸೆಂಟರ್, ನೀವು ಮುಂಬೈ ಸುತ್ತಾಡ್ತೀನಿ ಅಂತಂದರೆ ನಿಮಗೆ ಮುಖ್ಯವಾಗಿ ಚರ್ಚ್ ಗೇಟ್ ಅನ್ನೋದಿದೆ, ಅದು ಸಿಟಿ ಸೆಂಟರು. ಸೊ ನಾನು ಇವಾಗ ಚರ್ಚ್ ಗೇಟ್ಗೆ ನಾನು ಪರ್ಚೇಸ್ ಮಾಡಬೇಕು ಟಿಕೆಟ್ನ. ಇಲ್ಲಿ ಚರ್ಚ್ ಗೇಟ್ ಅಂತ ಕಾಣಿಸ್ತಿದೆ ನೋಡಿ. ನಾನು ಇದಕ್ಕೆ ಪ್ರೆಸ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಇಲ್ಲಿ ಚರ್ಚ್ ಗೇಟ್ ಅನ್ನೋದು ತೋರಿಸುತ್ತಲ್ಲ, ಇಲ್ಲಿ ಚರ್ಚ್ ಗೇಟ್ ಅನ್ನೋದನ್ನ ನಾವು ಮತ್ತೆ ಇಲ್ಲಿ ನೋಡಿ, ಇಲ್ಲಿದೆ ಚರ್ಚ್ ಗೇಟ್. ಈ ಚರ್ಚ್ ಗೇಟನ್ನು ಒತ್ತಿದ್ರೆ ಮತ್ತು ಇಲ್ಲಿ ಜರ್ನಿ ಅಂದರೆ ಸಿಂಗಲ್ಲ, ಡಬ್ಬಲ್ಲ, ಇಬ್ಬರು ಇದ್ದೀರಾ, 3 ಜನ ಇದ್ದೀರಾ, ಸಿಂಗಲ್ ಅಂದರೆ ಒಂದು ಸೈಡ್ ಹೋಗೋದಕ್ಕೆ, ಡಬಲ್ ಸೈಡು ಬರೋದಕ್ಕೆ ಅಂತ ಇಲ್ಲಿ ಆಪ್ಷನ್ಗಳು ಕೇಳುತ್ತೆ. ಇಲ್ಲೇನು ಅಂದರೆ ಡಬಲ್ ಸೈಡು ತೊಗೊಂಡ್ರೆ ಸ್ವಲ್ಪ ಅಮೌಂಟ್ ಕಮ್ಮಿ ಆಗುತ್ತೆ, ಸಿಂಗಲ್ ಸೈಡ್ ತೊಗೊಂಡ್ರೆ ನಿಮಗೆ ಸ್ವಲ್ಪ ಅಮೌಂಟು ಕಾಸ್ಟ್ಲಿ ಇರುತ್ತೆ. ಸೊ ಹಂಗಾಗಿ ನಾವು ರಿಟರ್ನ್ ಬೇಕಾದ್ರೂ ತೊಗೊಬೋದು. ಬಟ್ ನಾನು ರಿಟರ್ನ್ ತೊಗೊಳಲ್ಲ, ಅಲ್ಲಿಂದ ಬೇರೆ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗೋದ್ರಿಂದ ನಾನು ಸಿಂಗಲೇ ಇದು ಮಾಡ್ತೀನಿ. ಮತ್ತು ಇಲ್ಲಿ ಗೂಗಲ್ ಪೇ ಇದೆ. ನಾನು ಈಗ ಹೋಗ್ತಿರೋದು ನಿಮಗೆ ಕರ್ಕೊಂಡು 34 ಕಿಲೋಮೀಟ್ರು. ಇಲ್ಲಿ ಅಮೌಂಟ್ ನೋಡಿ ಎಷ್ಟಿದೆ, 15 ರೂಪಾಯಿ ಇದೆ. ಒಂದು ಸೆಕೆಂಡ್, ಇವಾಗ ಟಿಕೆಟ್ ತೊಗೊಂಡ್ಬಿಡ್ತೀನಿ ನೋಡಿ. ಅಮೌಂಟ್ ಪೇ ಆಯಿತು ನಂದು ಅಮೌಂಟು. ಈಗ ಇಲ್ಲ, ಪ್ಲೀಸ್ ಕಲೆಕ್ಟ್ ಯುವರ್ ಟಿಕೆಟ್. ನೋಡಿ, ಇಲ್ಲಿ ಟಿಕೆಟ್ ಬಂತು. ಸೊ ಈಗ ನಾವು ಟಿಕೆಟ್ ತೊಗೊಂಡ್ವಿ ಮತ್ತು ಯೂಶ್ವಲ್ ಹಂಗೆ ಬಂತು. ಇದೇನು ಅಂತಂದರೆ ನಮಗೆ ಕ್ಯೂವಲ್ಲಿ ನಿಲ್ಲುವಂತಹ ಒಂದು ಸಮಯ, ಟೈಮನ್ನು ಉಳಿಸುತ್ತೆ. ನಾವೇ ಆನ್ಲೈನಲ್ಲಿ ಕ್ಯಾಶ್ ಇಲ್ಲ ಅಂದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಇದು ತುಂಬ ಈಸಿಯಾಗಿರೋವಂಥದ್ದು ಮುಂಬೈಯಲ್ಲಿ. ನೀವು ಯಾವುದೇ ಸ್ಟೇಷನ್ಗೆ ಹೋಗಿ ಮುಂಬೈಲಿ ಈ ಥರ ಮಿಷಿನ್ ಇದ್ದೇ ಇರುತ್ತೆ. ನೀವು ಆರಾಮಾಗಿ ಈಸಿಯಾಗಿ ನೀವು ಪರ್ಚೇಸ್ ಮಾಡ್ಬೋದು. ನಿಮ್ಗೆ ಆವಾಗಲೇ ಹೇಳ್ತಿದ್ದೆ, ನಾನೀಗ ಕರ್ಕೊಂಡು ಹೋಗ್ತಿರೋದು 34 ಕಿಲೋಮೀಟ್ರ್ ಅಂತ. ಮಿನಿಮಮ್ 1 ರಿಂದ 1.25 ಗಂಟೆ ಆಗುತ್ತೆ. ಇಲ್ಲಿ ಟ್ರೈನ್ಗಳಲ್ಲಿ ಡಿಫ್ರೆಂಟ್ ಇದೆ. ಸ್ಲೋ ಟ್ರೈನ್ ಇದೆ, ಫಾಸ್ಟ್ ಟ್ರೈನ್ ಇದೆ, AC ಟ್ರೈನ್ ಇದೆ, ಕನೆಕ್ಷನ್ ಟ್ರೈನ್ ಇದೆ. ಆ ಟ್ರೈನ್ಗಳೆಲ್ಲ ಹೇಗೆ ನಾವು ಅರ್ಥ ಮಾಡ್ಕೊಂಡು ಮೂವ್ ಆಗೋದು, ಬನ್ನಿ ಅದಕ್ಕೆ ಅಂತ ನಾನು ಇವತ್ತು ವೀಡಿಯೋ ಮಾಡ್ತಿದ್ದೀನಿ, ತೋರಿಸ್ತೀನಿ. ಈಗ ನಾವು ಬೋರಿವೆಲ್ಲಿ ವೆಸ್ಟ್ ರೈಲ್ವೆ ಸ್ಟೇಷನಲ್ಲಿ ಎಂಟ್ರಿ ಆಗ್ತಿದ್ದೀನಿ. ಇದೇ ಸ್ಟೇಷನ್ಗೆ ಬರಬೇಕು ಅಂತೇನಿಲ್ಲ, ನೀವು ಯಾವುದೇ ಸ್ಟೇಷನ್ಗಾದರೂ ಹೋಗಿ, ಬಟ್ ನಿಮ್ಗೆ ಹೇಗೆ ಹೋಗಬೇಕು ಅನ್ನೋದು ನಿಮಗೆ ತಿಳಿಸ್ತಾ ಇದ್ದೀನಿ. ಫಾಸ್ಟ್ ಟ್ರೈನ್ ಯಾವಾಗ ಬರುತ್ತೆ, ಸ್ಲೋ ಟ್ರೈನ್ ಯಾವಾಗ ಬರುತ್ತೆ, ಯಾವ ಪ್ಲಾಟ್ಫಾರ್ಮಲ್ಲಿ ಯಾವ ಟ್ರೈನ್ ಬರುತ್ತೆ ಅನ್ನೋದು ನಿಮಗೆ ಒಂದು ಆ್ಯಪಿಂದ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ನೀವು ಮಾಡಬೇಕಾಗಿರೋದು, ನಿಮ್ಮ ಫೋನ್ ಗೂಗಲ್ ಸ್ಟೋರ್ಗೆ ಹೋಗಿ, ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ MI ಇಂಡಿಕೇಟರ್ ಅಂತ ಬರುತ್ತೆ. ನೀವು MI ಇಂಡಿಕೇಟರನ್ನು ಏನಾದರೂ ಡೌನ್ಲೋಡ್ ಮಾಡಿಕೊಂಡ್ರೆ ನೋಡಿ, ಇಲ್ಲಿದೆ ನನ್ನ ಮೊಬೈಲಲ್ಲಿ ಕಾಣಿಸ್ತಿದೆಯಾ. ಈ MI ಇಂಡಿಕೇಟರ್ ಅನ್ನೋದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಪೂರ್ತಿ ಡೀಟೇಲ್ಸ್ ಕಾಣುತ್ತೆ. ಲೋಕಲ್ ಟ್ರೈನ್, ಬಸ್, ಎಕ್ಸ್ಪ್ರೆಸ್ಸು, MSRTC, ಟ್ರೈನ್ ಚಾರ್ಟು, ಮೋನೋ, ಮೆಟ್ರೋ, ಆಟೋ, ಕ್ಯಾಬು, ಈ ಎಲ್ಲ ಇದೆಯಲ್ಲ, ಇದರೊಳಗೆ ನೀವು ಲೋಕಲ್ ಟ್ರೈನ್ ಇದೆ ಸರ್ಚ್ ಮಾಡಬೇಕು. ಇದೆಲ್ಲ ನಿಮಗೆ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಮತ್ತು ಪ್ರೈಸ್ ಏನಿದೆ ಅನ್ನೋದು ತಿಳಿಸ್ಕೊಡುತ್ತೆ. ಮತ್ತು ಈ ಮೋನೋ ಟ್ರೈನು, ಮೆಟ್ರೋ, ಬಸ್ಸು, ಈ MSRTC ಇದೆಯಲ್ಲ, ಇದು ಇಲ್ಲಿನ ಲೋಕಲ್ ಟ್ರಾನ್ಸ್ಪೋರ್ಟು. ಇದು ಕೂಡ ಎಲ್ಲಿಂದ ಎಲ್ಲಿಗೆ ಎಷ್ಟು ದೂರಕ್ಕೆ ಹೋಗುತ್ತೆ ಇಲ್ಲಿ ಅನ್ನೋದು ಡೀಟೇಲ್ಸ್ ಸಿಗುತ್ತೆ. ಈಗ ಸದ್ಯಕ್ಕೆ ನಾವು ಟ್ರೈನ್ ಬಗ್ಗೆ ನಿಮ್ಗೆ ಹೇಳ್ತಿರೋದ್ರಿಂದ ಇಲ್ಲಿ ಫಸ್ಟಾಗಿ ಲೋಕಲ್ ಅಂತಿದೆಯಲ್ಲ, ಈ ಲೋಕಲ್ ಟ್ರೈನನ್ನು ನೀವು ಹೊತ್ತಬೇಕು. ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಆಲ್ ಸ್ಟೇಷನ್ನು, ವೆಸ್ಟರ್ನು, ಸೆಂಟ್ರಲ್ಲು, ಅರ್ಬೋರು, ಟ್ರಾನ್ಸು, ಅರ್ಬನ್ನು, ಪುಣೆ. ಇಷ್ಟರೊಳಗಡೆ ನೀವು ಆಲ್ ಸ್ಟೇಷನ್ ಅಂತ ಏನಿದೆ ಅಲ್ಲೇ ಇಟ್ಟು ಮೇಲ್ಗಡೆ UR ಅಟ್ ಅಂತಿದೆಯಲ್ಲ, ಇಲ್ಲಿ ನೀವು ಯಾವ ಸ್ಟೇಷನಲ್ಲಿದ್ದೀರಾ ಅಂತ ಸರ್ಚ್ ಮಾಡಬೇಕು. ಈಗ ನಾನು ಬೋರಿವೆಲ್ಲಿದ್ದೀನಿ.
ನೋಡಿ ಇಲ್ಲಿ ಬೋರಿವಲ್ಲಿ ಬಂತು, ಬೋರಿವಲ್ಲಿ ಹೊಡೆದೆ. ಡೆಸ್ಟಿನೇಷನ್ ಅಂದರೆ ನೀವು ಎಲ್ಲಿಗೆ ಹೋಗಬೇಕು ಅನ್ನೋದಿದೆ. ಇಲ್ಲಿ ನಾನು ಡೆಸ್ಟಿನೇಷನ್ ಹೊಡಿತೀನಿ. ನಾನು ಎಲ್ಲಿಗೆ ಹೋಗಬೇಕು ಅಂತಿದ್ದೀನಿ ಇವಾಗ ಚರ್ಚ್ ಗೇಟ್ ನೋಡಿ, ಇಲ್ಲಿ ಚರ್ಚ್ ಗೇಟ್ ಬಂತು. ಇಲ್ಲಿ ಚರ್ಚ್ ಗೇಟ್ ಹೊಡೆದೆ. ಇದನ್ನು ಪ್ರೆಸ್ ಮಾಡಿದ್ರೆ ನಮಗೆ ಈ ಥರ ಬರುತ್ತೆ. ಆ್ಯಕ್ಚುಲಿ ಇವಾಗ ಏನು ಪ್ರಾಬ್ಲಮ್ ಅಂದರೆ ತುಂಬ ಮಳೆ ಇರೋದ್ರಿಂದ ತುಂಬ ಟ್ರೈನ್ಗಳು ಆಲ್ರೆಡಿ ಈ ಕ್ಯಾನ್ಸಲ್ ಆಗಿದೆ, ಹಾಗಾಗಿ ಇದು ಬರ್ತಿದೆ ಇಲ್ಲಿ ರೆಡ್ ಕಲರಲ್ಲಿ. ನಾವಿಲ್ಲಿ ಇದನ್ನು ಪ್ರೆಸ್ ಮಾಡಿದ್ರೆ ಚರ್ಚ್ ಗೇಟ್ ಅಂತ ನಿಮಗೆ ಇದು ಓಪನ್ ಆಗುತ್ತೆ. ನೋಡಿ ಇಲ್ಲಿ ಓಪನ್ ಆಗಿದ ತಕ್ಷಣವೇ ನಿಮಗೆ ಕಾಣಿಸುತ್ತೆ ಯಾವ್ಯಾವ ಸಮಯಕ್ಕೆ ಯಾವ್ಯಾವ ಪ್ಲಾಟ್ಫಾರಮಲ್ಲಿ ಯಾವ ಟ್ರೈನ್ ಬರುತ್ತೆ ಅಂತ. ಇನ್ನೊಂದು ಸೀಕ್ರೆಟ್ ಏನು ಅಂದರೆ ಇಲ್ಲಿ ಕೆಳಗಡೆ ಲಾಸ್ಟಲ್ಲಿ ಬಂದರೆ ನಾನು ಬೆರಳು ನೋಡಿ, ಇಲ್ಲಿ ಸ್ಲೋ, ಫಾಸ್ಟ್, AC, ನೆಕ್ಸ್ಟ್, ಆಲ್ ಅಂತಿದೆಯಲ್ಲ, ಇಲ್ಲಿ ಬರೀ ಫಾಸ್ಟ್ ಬೇಕು ಅಂತ ಹೊಡೆದ್ರೆ ನೋಡಿ ಫಾಸ್ಟು ಇಲ್ಲಿ 7th ಇದೆ, 5 ಬರುತ್ತೆ. ಆದರೆ 5 ಬರೋದು ದಾದರ್ ಲಾಸ್ಟ್ ಆಗುತ್ತೆ, ಚರ್ಚ್ ಗೇಟ್ಗೆ ಹೋಗೋಲ್ಲ. ಮತ್ತು ಫಾಸ್ಟ್ ಅಂಧೇರಿ ಅಂತಿದೆಯಲ್ಲ, ಇದು ಅಂಧೇರಿ ಇಂದ ಫಾಸ್ಟ್ ಆಗುತ್ತೆ, ಅಲ್ಲಿ ತನಕ ಸ್ಲೋ ಆಗುತ್ತೆ. ಈ ಥರ ನಿಮಗೆ ಎಲ್ಲಿಂದ ಎಲ್ಲಿ ಫಾಸ್ಟ್ ಆಗುತ್ತೆ, ಎಲ್ಲಿಂದ ಎಲ್ಲಿ ಸ್ಲೋ ಆಗುತ್ತೆ, ಮತ್ತು ಫಾಸ್ಟ್ ಟ್ರೈನ್ ಎಷ್ಟನೇ ಪ್ಲಾಟ್ಫಾರಮ್ ಬರುತ್ತೆ, ಸ್ಲೋ ಟ್ರೈನ್ ಎಷ್ಟನೇ ಪ್ಲಾಟ್ಫಾರಮಲ್ಲಿ ಬರುತ್ತೆ ಅನ್ನೋದು ನಿಮಗೆ ಪೂರ್ತಿ ಡೀಟೇಲ್ಸ್ ಇದರೊಳಗೆ ಸಿಗುತ್ತೆ. ನೋಡಿ ಇಲ್ಲಿ ಫಾಸ್ಟ್ ಏನೋ ನೋಡಿದ್ವಿ, ಇಲ್ಲಿ ಸ್ಲೋ ಟ್ರೈನ್ ಅಂತ ಹೊಡೆದ್ರೆ ಸ್ಲೋ ಟ್ರೈನ್ ಡೀಟೇಲ್ಸ್ ಬರುತ್ತೆ, AC ಅಂತ ಹೊಡೆದ್ರೆ AC ಟ್ರೈನ್ಗಳು ಬರುತ್ತೆ. ಮತ್ತು ನೆಕ್ಸ್ಟ್ ಅಂತ ಹೊಡೆದ್ರೆ ನೆಕ್ಸ್ಟ್ ಯಾವುದು ಟ್ರೈನ್ ಅವೈಲೇಬಲ್ ಇದೆ ಅದ್ರ ಬಗ್ಗೆ ತೋರಿಸುತ್ತೆ. AC ಟ್ರೈನು ಸ್ವಲ್ಪ ಕಾಸ್ಟ್ಲಿ ಇದೆ. ಈಗ ನಾನು ಆವಾಗಲೇ ಚರ್ಚ್ ಗೇಟ್ಗೆ ಹೋಗೋಕ್ಕೆ 15 ರೂಪಾಯಿ ಕೊಟ್ಟು ನಾನು ಲೋಕಲ್ ಟ್ರೈನ್ ತೊಗೊಂಡೆ. AC ಟ್ರೈನಲ್ಲಾದರೆ 95 ರೂಪಾಯಿ ನೀವು ಕೊಡಬೇಕಾಗುತ್ತೆ. ನೋಡಿ ಲೋಕಲ್ ಟ್ರೈನ್ ಬಂತು, ಇದನ್ನು ಲೋಕಲ್ ಟ್ರೈನ್ ಅಂತ ಕರೀತಾರೆ. ಇಲ್ಲಿ 5 ನಿಮಿಷಕ್ಕೂ ಲೋಕಲ್ ಟ್ರೈನ್ ಬರುತ್ತೆ. ಇದು ಕೂಡ ನಿಮಗೆ ಚರ್ಚ್ ಗೇಟ್ ಹೋಗುತ್ತೆ. ನೋಡಿ ಅಲ್ಲಿ ಮೇಲ್ಗಡೆ ಚರ್ಚ್ ಗೇಟ್ ಅಂತಿದೆ. ಇದಕ್ಕೆ ಯಾಕೆ ಹೋಗ್ತಿಲ್ಲ ಅಂತಂದರೆ ಸ್ಲೋ ಟ್ರೈನು ಪ್ರತಿಯೊಂದು ಸ್ಟೇಷನಲ್ಲೂ ನಿಲ್ಲಿಸಿ ಹೋಗ್ತಾರೆ. 7th ನಂಬರ್ಗೆ ಈಗ ನಮ್ಮ ಟ್ರೈನ್ ಬಂತು. ಆಲ್ರೆಡಿ ಎಷ್ಟು ಜನ ಇದ್ದಾರೆ, ಅವಾಗಿಂದ ಇಲ್ಲಿ 10 ಟ್ರೈನ್ ಮೂವ್ ಆಗಿದೆ. ನೋಡಿ ಆ ಕಡೆ ಇಲ್ಲಿ ಈ ಕಡೆ ಎಲ್ಲ ಮೂವ್ ಆಯಿತು. ಆದರೂ ಫಾಸ್ಟ್ ಟ್ರೈನಿಗೆ ತುಂಬ ಜನ ಕಾಯ್ತಾರೆ, ಯಾಕೆಂದರೆ ಬೇಗ ಹೋಗ್ಬೋದಲ್ಲ ಅಲ್ಲಿ 1.5 ಗಂಟೆ ಇರೋದಕ್ಕೆ ಅಂತ. ಮೋಸ್ಟ್ ಇಂಪಾರ್ಟೆಂಟು ನೀವು ಟ್ರೈನಲ್ಲಿ ಜರ್ನಿ ಮಾಡ್ತೀನಿ ಅಂದರೆ ಇನ್ನೊಂದು ವಿಚಾರ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಇದು ಬಂದು 2nd ಕ್ಲಾಸ್ ಅಂತ ಕರೀತಾರೆ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೋಡಿ ಇದು 2nd ಕ್ಲಾಸ್ ಆದಮೇಲೆ ನಿಮಗೆ ಇಲ್ಲಿ ಬರುತ್ತೆ ಗೂಡ್ಸ್ ಕೌಂಟರ್. ಅಂದರೆ ಇದೆಲ್ಲ ಲಗೇಜ್ ಇಟ್ಕೊಂಡು ಓಡಾಡೋದಕ್ಕೆ. ಇಲ್ಲೆಲ್ಲ ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆ ತನಕ ಇಲ್ಲಿ ಯಾರು ಕೂತ್ಕೊಳಂಗಿಲ್ಲ ಮತ್ತು ಓಡಾಡೋಂಗಿಲ್ಲ. ಇಲ್ಲಿ ಬರೀ ಗೂಡ್ಸ್ ಇರೋರು, ಲಗೇಜ್ ಇರೋರು ಮಾತ್ರ ಹೋಗೋವಂಥದ್ದು. ಅದ್ರ ಜೊತೆಗೆ ಇದು ವಿಶೇಷವಾಗಿ ಲೇಡೀಸ್ ಕಂಪಾರ್ಟ್ಮೆಂಟು. ಈ ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ಕಂಪಲ್ಸರಿ ಯಾರು ಹೋಗೋವಾಗಿಲ್ಲ. ಅದಾದಮೇಲೆ ಬರೋದೇ ದಿವ್ಯಾಂಗ ಜನ, ಅಂದರೆ ವಿಶೇಷ ಚೇತನರಿಗೆ, ತುಂಬ ವಯಸ್ಸಾದವ್ರಿಗೆ ಅಂತಲೇ ಸಪ್ರೇಟ್ ಕಂಪಾರ್ಟ್ಮೆಂಟು. ಈ ಕಂಪಾರ್ಟ್ಮೆಂಟ್ಗಳಲ್ಲೂ ಅಷ್ಟೇ. ಮತ್ತು ಇನ್ನೊಂದು ಇದು ಫಸ್ಟ್ ಕ್ಲಾಸ್ ಅಂದರೆ ನೋಡಿ ಈ ಥರ ಇರುತ್ತೆ. ನೀವು ಯಾವುದೇ ಸ್ಟೇಷನ್ಗೆ ಹೋದರೂ ಕೂಡ ಮೇಲ್ಗಡೆ ಬೋರ್ಡ್ ಹಾಕಿರ್ತಾರೆ, ಕಾಣಿಸ್ತಿದೆಯಲ್ಲ, ಆ ಥರ ಫಸ್ಟ್ ಕ್ಲಾಸು ಮತ್ತು ದಿವ್ಯಾಂಗಜನ್ನು ಮತ್ತು ಲೇಡೀಸು ಅಂತ ಸಪ್ರೇಟಾಗಿ ಹಾಕಿರ್ತಾರೆ. ಅಷ್ಟು ಕಂಪಾರ್ಟ್ಮೆಂಟ್ಗಳನ್ನು ಬಿಟ್ಟು ನೀವು ಬೇರೆ ಯಾವುದೇ ಕಂಪಾರ್ಟ್ಮೆಂಟಲ್ಲೂ ನೀವು ಹೋಗ್ಬೋದು. ಬಸ್ಸಲ್ಲಿ, ಫ್ಲೈಟಲ್ಲಿ, ಟ್ರೈನಲ್ಲಿ ಎಲ್ಲಿಂದ ಹೇಗೆ ಬಂದರೂ ಮುಂಬೈಗೆ ನೀವು ಜಸ್ಟ್ ಗೂಗಲಲ್ಲಿ ನಿಯರ್ ರೈಲ್ವೆ ಸ್ಟೇಷನ್ ಅಂತ ಹೊಡೆದ್ರೆ ನಿಮಗೆ ಇಲ್ಲಿ ತುಂಬ ಸ್ಟೇಷನ್ಗಳು ನಿಮಗೆ ಗೂಗಲಲ್ಲಿ ಕಾಣಿಸುತ್ತೆ. ನೀವೇನಾದರೂ ಫ್ಲೈಟಲ್ಲಿ ಬಂದರೆ ನಿಮಗೆ ಪಾರ್ಲೆ ಅನ್ನೋದು ನಿಮಗೆ ಹತ್ತಿರದ ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿಂದ ನೀವು ಸಿಟಿಗೆ ಎಂಟ್ರಿ ಆಗ್ಬೋದು. ಈಗ ಚರ್ಚ್ ಗೇಟಿಗೆ ಬಂದು ಇಳಿದ್ವಿ. ಆ್ಯಪನ್ನು ಉಪಯೋಗಿಸ್ಕೊಂಡು ಹೇಗೆ ನಾವು ಟ್ರಾವೆಲ್ ಮಾಡ್ಬೋದು ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಈ ಆ್ಯಪ್ ಬಗ್ಗೆ ನಿಮ್ಗೆ ಇನ್ನೇನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ ಮಾಡಿದ್ರೆ ಇದನ್ನು ಇನ್ನೂ ಸ್ವಲ್ಪ ವಿಸ್ತಾರವಾಗಿ ನಾನು ವಿಡಿಯೋ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಧನ್ಯವಾದ. ಶ್ರೀ ಚರಣ ಸೇವಕ.